ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ನಾನು ನನ್ನ 100ನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ಇನ್ನೂ ಹೆಚ್ಚು ಜನರು ವೀಕ್ಷಿಸಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋದಲ್ಲಿ ಕ್ಲಿಷ್ಟ ಸಮಸ್ಯೆಗೆ ಸುಲಭದ ಪರಿಹಾರ ಹೇಗೆ ಸಿಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಒಂದು ಬಾರಿ ಒಬ್ಬ ಮನುಷ್ಯನಿಗೆ ವಿಚಿತ್ರವಾದ ಕಾಯಿಲೆ ಗಂಟು ಬಿತ್ತು. ಅವನು ಕುಳಿತು ಏಳುವಾಗ, ನಡೆಯುವಾಗ ಕಿವಿಯಲ್ಲಿ ಗುಯ್ ಎಂಬ ಶಬ್ದ ಕೇಳ್ತಿತ್ತು. ಆಗಾಗ ಉಸಿರುಗಟ್ಟಿದಂತೆ ಅನುಭವ ಆಗ್ತಿತ್ತು. ನಡುವೆ ಹೃದಯದ ಬಡಿತ ತಪ್ಪಿದಂತೆ ಭಾಸವಾಗ್ತಿತ್ತು. ಮುಖವೆಲ್ಲ ಬೆವರ್ತಿತ್ತು. ಪಾಪ, ಆತ ಗಾಬರಿಯಾಗಿ ವೈದ್ಯರ ಹತ್ರ ಹೋದ. ಅವರು ಆ ಪರೀಕ್ಷೆ ಈ ಪರೀಕ್ಷೆ ಎಂದು ತಮ್ಮ ಪರಿಚಯದ ಎಲ್ಲ ವೈದ್ಯರಿಗೂ ಹಣ ಮುಟ್ಟಿಸುವ ವ್ಯವಸ್ಥೆ ಮಾಡಿದರು. ಆದರೆ ಅವನ ತೊಂದರೆಗಳು ಒಂದೂ ಕಡಿಮೆಯಾಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಆತನನ್ನು ಅತ್ಯಂತ ಮೇಧಾವಿ ಹಾಗೂ ವಿಶೇಷ ಪರಿಣಿತಿಯುಳ್ಳ ವೈದ್ಯರ ಕಡೆಗೆ ಕರೆದೊಯ್ದರು. ಆತ ಇನ್ನಷ್ಟು ಪರೀಕ್ಷೆಗಳನ್ನು ಮಾಡಿ ಈ ಮನುಷ್ಯನಿಗೆ ತನ್ನ ತೀರ್ಪನ್ನು ಹೇಳ್ದ. ಸ್ವಾಮಿ, ತಮಗೆ ಬಂದಿರೋದು ಅತ್ಯಂತ ಅಪರೂಪದ ಕಾಯಿಲೆ. ಇದು ಬಹುಶಃ 10 ಲಕ್ಷ ಜನರಲ್ಲಿ ಒಬ್ಬರಿಗೆ ಬರುತ್ತದೆ. ಈ ರೋಗಕ್ಕೆ ಖಚಿತವಾದ ಚಿಕಿತ್ಸೆ ಇಲ್ಲ. ಈ ಹಂತದಿಂದ ಅದು ದಿನಕ್ಕೆ ಉಲ್ಬಣಗೊಂಡು 3 ತಿಂಗಳಲ್ಲಿ ಪ್ರಾಣಕ್ಕೆ ಸಂಚಕಾರ ತರುತ್ತದೆ. ಆದ್ದರಿಂದ ತಮ್ಮ ಜೀವಿತದ ಉಳಿದ ಅವಧಿ 3 ತಿಂಗಳು ಎಂದು ತಿಳಿದು ಏನೇನು ವ್ಯವಸ್ಥೆ ಮಾಡಬೇಕೋ ಮಾಡಿಕೊಳ್ಳಿ ಎಂದ. ಆ ಮನುಷ್ಯನಿಗೆ ಎದೆ ಒಡೆದು ಹೋಯಿತು. ಇಂಥ ಅಪರೂಪದ ರೋಗ ತನಗೇ ಬಂದಿತೆ ಎಂದು ತುಂಬ ದುಃಖಪಡ್ತಾನೆ. ಆದುದಾಗಲಿ, ಬದುಕಿರುವಷ್ಟು ದಿನವಾದರೂ ಚೆನ್ನಾಗಿರಬೇಕು, ದುಡ್ಡು ಉಳಿಸಿ ಏನು ಮಾಡಬೇಕು ಅಂದ್ಕೊಂಡು ಹೊಸ ಮನೆ, ಹೊಸ ಕಾರು ಕೊಂಡ್ಕೊಂಡ. ಒಂದು ದಿನ ಬಟ್ಟೆ ಅಂಗಡಿಗೆ ಹೋಗಿ 10 ಪ್ಯಾಂಟು ಶರ್ಟುಗಳಿಗೆ ಬಟ್ಟೆ ಖರೀದಿಸ್ದ. ದರ್ಜಿಯ ಕಡೆಗೆ ಅವನ್ನು ಹೊಲಿಸಲು ಹೋದ. ಆಗ ದರ್ಜಿ ಇವನ ಶರ್ಟಿನ ಅಳತೆ ತೆಗೆದುಕೊಳ್ತಾ ತನ್ನ ಜೊತೆಗಾರನಿಗೆ ಈ ಅಳತೆಗಳನ್ನು ಬರೆದುಕೊಳ್ಳಲು ಹೇಳ್ದ. ಭುಜ 36 ಅಂಗುಲ, ಕೈ ತೋಳು 33 ಅಂಗುಲ, ಸೊಂಟ 38 ಅಂಗುಲ, ಕಾಲರ್ 18 ಅಂಗುಲ. ತಕ್ಷಣ ಈ ಮನುಷ್ಯ ಹೇಳ್ದ, ನನಗೆ ಕಾಲರ್ 18 ಅಂಗುಲ ಬೇಡ, 16 ಇರಲಿ ಅಂದ. ದರ್ಜಿ, ಸರ್, ಅದು ನಿಮಗೆ ತುಂಬ ಬಿಗಿಯಾಗುತ್ತೆ, 18 ಸರಿಯಾಗುತ್ತೆ ಅಂದ. ಇವನು ಕೋಪ ಬಂತು. ರೀ, ಈ ಶರ್ಟು ನನ್ನದೋ ನಿಮ್ಮದೋ? ನೀವು ಬೇಕಾದರೆ 18 20 ಇಟ್ಕೊಳ್ಳಿ, ನನಗೆ ಮಾತ್ರ 16 ಸಾಕು, ನಾನು ಎಷ್ಟೋ ವರ್ಷಗಳಿಂದ ಅದನ್ನೇ ಇಟ್ಕೊಂಡಿದ್ದೀನಿ ಎಂದ. ಆಗ ದರ್ಜಿ, ಆಗಲಿ ಸ್ವಾಮಿ, ಅಷ್ಟೇ ಇಡ್ತೀನಿ, ಆದರೆ ದಯವಿಟ್ಟು ನಂತರ ನಿಮ್ಮ ಕಿವಿಯಲ್ಲಿ ಗುಯ್ ಅನ್ನುತ್ತೆ, ಉಸಿರುಗಟ್ಟಿದಂತಾಗುತ್ತೆ, ಮುಖ ಬೆವರಿ ಹೃದಯದ ಬಡಿತ ತಪ್ಪದಂತೆ ಆಗುತ್ತೆ ಎಂದು ಹೇಳಬೇಡಿ. ಕಾಲರ್ ತುಂಬ ಬಿಗಿಯಾದರೆ ಹೀಗೆಲ್ಲ ಆಗುತ್ತದೆ ಎಂದ. ಇವನು ತಕ್ಷಣ ಜ್ಞಾನೋದಯ ಆಯಿತು. ತನ್ನ ತೀವ್ರ ಅನಾರೋಗ್ಯದ ಕಾರಣ ಗೊತ್ತಾಯಿತು. ಕಾಲರ್ ಸರಿ ಮಾಡಿಕೊಂಡ, 18 ಅಂಗುಲ ಇಟ್ಕೊಂಡ, ಸುಖವಾಗಿದ್ದ, ಬಹುಕಾಲ ಸುಖವಾಗಿದ್ದ, ಏನೂ ತೊಂದರೆ ಇರಲಿಲ್ಲ. ನಮ್ಮೆಲ್ಲರ ಪರಿಸ್ಥಿತಿಯೂ ಹಾಗೆಯೇ. ನಮ್ಮ ಸಮಸ್ಯೆಗಳೇ ಬೇರೆ, ನಾವು ಆತಂಕದಲ್ಲಿ ಹುಡುಕುವ ಪರಿಹಾರಗಳೇ ಬೇರೆ. ಸ್ವಲ್ಪ ಶಾಂತ ಚಿತ್ತದಿಂದ ಪರಿಶೀಲಿಸಿದರೆ ತುಂಬ ಕಷ್ಟದ ಪರಿಸ್ಥಿತಿಯ ಮೂಲ ಕಾರಣಗಳು ಸಹ ತುಂಬ ಸುಲಭ ಆಗಿಬಿಡುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ.